ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಕನ್ಯಾ ರಾಶಿಯವರಿಗೆ 2026 ಇದು ಬರೀ ಒಂದು ವರ್ಷ ಅಷ್ಟೇ ಅಲ್ಲ, ಇದೊಂದು ರೀತಿ ಎಲ್ಲವನ್ನೂ ಹೊಸದಾಗಿ ಕಟ್ಟಿಕೊಳ್ಳುವಂತಹ ಒಂದು ಪಯಣ. ಗುಣಮುಖವಾಗುವ ಮತ್ತು ತುಂಬನೇ ಶಾಂತಿಯುತವಾಗಿ ವಿಕಾಸ ಹೊಂದುವ ಸಮಯ ಅಂತ ಹೇಳ್ಬೋದು. ಇದನ್ನೊಂದು ಸ್ಪ್ರಿಂಟ್ ಅಂತ ಅಂದ್ಕೋಬೇಡಿ, ಬದಲಿಗೆ ಇದೊಂದು ಮ್ಯಾರಥಾನ್. ಯಾಕಂದ್ರೆ ಈ ವರ್ಷದ ತಾಳ್ಮೆ ಮತ್ತು ನಿರಂತರ ಪ್ರಯತ್ನಗಳೇ ಭವಿಷ್ಯದ ಯಶಸ್ಸಿಗೆ ಒಂದು ಭದ್ರವಾದ ಬುನಾದಿಯಾಗಲಿದೆ. ಈ ಒಂದು ಮಾತಿದೆಯಲ್ಲ, ಇದು 2026ರ ಸಂಪೂರ್ಣ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಹೌದು, ಪ್ರಗತಿ ಸ್ವಲ್ಪ ನಿಧಾನವಾಗಿರ್ಬೋದು, ಆದ್ರೆ ಅದು ತುಂಬಾ ಸ್ಥಿರವಾಗಿರುತ್ತೆ. ಮತ್ತೆ ನೆನ್ಪಿಡಿ, ಈ ವರ್ಷ ತಾಳ್ಮೆಯಿಂದ ಕಾಯೋರಿಗೆ ಸಿಗೋ ಪ್ರತಿಫಲ ಇದೆಯಲ್ಲ, ಅದು ಅತ್ಯಂತ ಸಿಹಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ, ಈ ಪಯಣದ ಮೊದಲ ಹಂತ ಹೇಗಿರುತ್ತೆ ಅಂತ ನೋಡೋಣ. ವರ್ಷದ ಮೊದಲ 5 ತಿಂಗಳುಗಳು ಅಂದ್ರೆ ಜನವರಿಯಿಂದ ಮೇವರೆಗೆ ಸಹನೆಯನ್ನ ಪರೀಕ್ಷಿಸುವ ಕಾಲ. ಆದ್ರೆ ಇದು ಕೇವಲ ಪರೀಕ್ಷೆ ಅಂತ ಅಂದ್ಕೋಬೇಡಿ, ಭವಿಷ್ಯಕ್ಕೆ ಬೇಕಾದ ಒಂದು ಬಲವಾದ ಅಡಿಪಾಯವನ್ನ ನಿರ್ಮಿಸಲು ಸಿದ್ಧತೆ ಮಾಡಿಕೊಳ್ಳುವ ಸಮಯ ಇದು. ಹಾಗಿದ್ರೆ ವರ್ಷದ ಆರಂಭದಲ್ಲಿ ಎಲ್ಲ ಯಾಕೆ ಇಷ್ಟು ಸ್ಲೋ ಆಗಿ ಹೋಗ್ತಿದೆ ಅಂತ ಯೋಚನೆ ಬರ್ಬೋದು ಅಲ್ವಾ? ಇದು ಕಾರಣ, ಶನಿ ಗ್ರಹ 7ನೇ ಮನೆಯಲ್ಲಿ ಇರೋದು. ಶನಿ ಅಂದ್ರೆ ಶಿಸ್ತು ಮತ್ತು ಜವಾಬ್ದಾರಿಯ ಗ್ರಹ. ಇದು ಸಂಬಂಧಗಳನ್ನ ಮತ್ತು ಪಾಲುದಾರಿಕೆಗಳನ್ನ ಗಟ್ಟಿಗೊಳಿಸಲು ಒತ್ತಾಯಿಸುತ್ತೆ. ಈ ಪ್ರಕ್ರಿಯೆ ಸ್ವಲ್ಪ ನಿಧಾನ ಅನಿಸಬಹುದು, ಆದ್ರೆ ಇದು ಸಂಬಂಧಗಳಿಗೆ ದೀರ್ಘಕಾಲದ ಬಲವನ್ನ ಕೊಡುತ್ತೆ. ಈ ಸ್ಲೈಡ್ ನೋಡಿದ್ರೆ ಮೊದಲಾರ್ಧದ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ವೃತ್ತಿ ಜೀವನದಿಂದ ಹಿಡಿದು ಆರೋಗ್ಯದವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲವು ಸವಾಲುಗಳು ಎದುರಾಗ್ಬೋದು. ಆದ್ರೆ ಇವನ್ನೆಲ್ಲ ಅಡೆತಡೆಗಳು ಅಂತ ಭಾವಿಸ್ಬೇಡಿ. ಇದೊಂದು ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಬರ್ಲಿರುವ ದೊಡ್ಡ ಯಶಸ್ಸಿಗೆ ಬೇಕಾದ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ ಹಾಗೆ. ಸರಿ, ವರ್ಷದ ಮೊದಲಾರ್ಧ ಹೀಗೆ ಸವಾಲುಗಳಿಂದ ಕೂಡಿದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಇದು ಇಡೀ ವರ್ಷದ ಶಕ್ತಿಯನ್ನೇ ಬದಲಾಯಿಸುವಂಥ ಒಂದು ಪ್ರಮುಖ ಘಟನೆ. ಈ ಟೈಮ್ಲೈನ್ ನೋಡಿ, ಇದು ಈ ವರ್ಷದ ಕಥೆಯನ್ನೇ ಹೇಳುತ್ತೆ. ಜಾನ್ವರಿಯಲ್ಲಿ ಪರೀಕ್ಷೆ ಶುರುವಾಗತ್ತೆ, ಜೂನ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗತ್ತೆ, ಮತ್ತು ಡಿಸೆಂಬರ್ ಬರೋವಷ್ಟರಲ್ಲಿ ಒಂದು ಗಟ್ಟಿಯಾದ ಸ್ಥಿರವಾದ ಅಡಿಪಾಯ ರೆಡಿಯಾಗಿರುತ್ತೆ. ಹಾಗಿದ್ರೆ ಆ ದೊಡ್ಡ ಬದಲಾವಣೆ ಆಗೋದು ಯಾವತ್ತು? ಅದುವೇ ಜೂನ್ 2. ಹೌದು, ಈ ದಿನಾಂಕವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇಲ್ಲಿಂದಲೇ 2026ರ ಕಥೆಯ 2ನೇ ಅಧ್ಯಾಯ ಶುರುವಾಗೋದು. ಜೂನ್ 2ಕ್ಕೆ ಅದೇನಾಗುತ್ತೆ? ಅದೃಷ್ಟ, ವಿಸ್ತರಣೆ, ಈ ಎಲ್ಲದಕ್ಕೂ ಕಾರಣನಾದ ಗುರುಗ್ರಹ ಲಾಭಸ್ಥಾನವಾದ 11ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಇದು ಒಂದ್ ರೀತಿ ವರ್ಷದ ದ್ವಿತೀಯಾರ್ಧದ ಯಶಸ್ಸಿನ ಬಾಗಿಲನ್ನೇ ತೆರೆಯುವ ಒಂದು ಮಾಸ್ಟರ್ ಕೀ ಇದ್ದ ಹಾಗೆ. ಇಲ್ಲಿಂದ ಅವಕಾಶಗಳ ಮಹಾಪೂರವೇ ಹರ್ಗಬರ್ಲಿದೆ. ಹಾಗಿದ್ರೆ ಬನ್ನಿ, ಈಗ ವರ್ಷದ 2ನೇ ಭಾಗದ ಕಡೆ ಗಮನ ಹರಿಸೋಣ. ಇದು ನಿಜವಾಗ್ಲೂ ಬೆಳವಣಿಗೆಯ ಸಮಯ. ಮೊದಲಾರ್ಧದಲ್ಲಿ ಪಟ್ಟ ಕಷ್ಟಕ್ಕೆಲ್ಲ ಇಲ್ಲಿ ಸ್ಪಷ್ಟವಾದ ಫಲ ಸಿಗೋಕೆ ಶುರುವಾಗುತ್ತೆ. ನೋಡಿ, ದ್ವಿತೀಯಾರ್ಧದ ಚಿತ್ರಣವೇ ಸಂಪೂರ್ಣ ಬೇರೆ ಇದೆ. ಮೊದ್ಲಾರ್ಧದಲ್ಲಿದ್ದ ಅಡೆತಡೆಗಳೆಲ್ಲ ನಿಧಾನವಾಗಿ ಕರಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ರೀತಿಯ ವೇಗ, ಒಂದು ಸ್ಪಷ್ಟತೆ ಸಿಗುತ್ತೆ. ನಿಂತ್ಹೋಗಿದ್ದ ಕೆಲ್ಸಗಳು ಮತ್ತೆ ಚಾಲನೆಗೆ ಬರ್ತವೆ, ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ ಮತ್ತು ಸಂಬಂಧಗಳಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಇದು ಪಟ್ಟ ಶ್ರಮಕ್ಕೆ ಸಿಗುವ ನಿಜವಾದ ಪ್ರತಿಫಲ. ಆದ್ರೆ ಇಲ್ಲೊಂದು ಸೀಕ್ರೆಟ್ ವೆಪನ್ ಕೂಡ ಇದೆ. ಅದುವೇ 6ನೇ ಮನೆಯಲ್ಲಿರುವ ರಾಹು. ಈ ಪ್ರಭಾವ ಇಡೀ ವರ್ಷ ಜೊತೆಯಲ್ಲೇ ಇರುತ್ತೆ. ಸ್ಪರ್ಧೆಗಳನ್ನ ಗೆಲ್ಲೋಕೆ, ವಿವಾದಗಳನ್ನ ಬಗೆಹರಿಸ್ಕೊಳ್ಳೋಕೆ ಮತ್ತು ಅಡೆತಡೆಗಳನ್ನ ದಾಟೋಕೆ ಒಂದು ಅದ್ಭುತವಾದ ಶಕ್ತಿಯನ್ನ ಕೊಡುತ್ತೆ. ಇದೊಂದು ಕಾಸ್ಮಿಕ್ ಶೀಲ್ಡ್ ತರ ಕೆಲಸ ಮಾಡುತ್ತೆ ಅಂತಾನೂ ಹೇಳ್ಬಹುದು. ಸರಿ, ಈ ವರ್ಷದ ಸವಾಲುಗಳು ಮತ್ತು ಅವಕಾಶಗಳು ಎರಡೂ ಅರ್ಥ ಮಾಡ್ಕೊಂಡ್ವಿ. ಹಾಗಿದ್ರೆ ಯಶಸ್ಸು ಗಳಿಸೋಕೆ ಏನ್ ಮಾಡ್ಬೇಕು? ಬನ್ನಿ, ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. 2026ರಲ್ಲಿ ಯಶಸ್ಸು ಸಾಧಿಸಬೇಕು ಅಂದ್ರೆ ಈ 4 ಸೂತ್ರಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಮೊದಲನೆಯದು ಕನ್ಸಿಸ್ಟೆನ್ಸಿ, 2ನೇಯದು ತಾಳ್ಮೆ, 3ನೇಯದು ಸಹಾನುಭೂತಿಯಿಂದ ಮಾತಾಡೋದು ಮತ್ತು ಕೊನೆಯದಾಗಿ ಡಿಸಿಪ್ಲಿನ್. ಇವೇ 4 ಈ ವರ್ಷದ ಯಶಸ್ಸಿನ ಕಂಬಗಳು. ಹೊಸ ಬೆಳವಣಿಗೆಗೆ ಜಾಗ ಮಾಡಿಕೊಡ್ಬೇಕು ಅಂದ್ರೆ ಕೆಲವು ಹಳೆಯ ಅಭ್ಯಾಸಗಳನ್ನ ಬಿಡಬೇಕಾಗುತ್ತೆ ಅಲ್ವಾ? ಹಾಗೆಯೇ ಈ ವರ್ಷ ಆತುರದ ನಿರ್ಧಾರಗಳು, ಪ್ರತಿಯೊಂದನ್ನು ಅತಿಯಾಗಿ ವಿಶ್ಲೇಷಣೆ ಮಾಡೋದು, ಕಠಿಣವಾಗಿ ಟೀಕೆ ಮಾಡೋದು ಮತ್ತು ಸುಖಾಸುಮ್ಮನೆ ಚಿಂತೆ ಮಾಡೋದು, ಇವೆಲ್ಲಕ್ಕೂ ಒಂದು ಗುಡ್ ಬೈ ಹೇಳ್ಬಿಡ್ಬೇಕು. ಈ ಇಡೀ ವರ್ಷದ ಪ್ರಯಾಣದ ಕೊನೆಗೆ ಸಿಗೋ ಫಲಿತಾಂಶ ಏನ್ ಗೊತ್ತಾ?
ವರ್ಷದ ಕೊನೆಯಲ್ಲಿ ಮನಸ್ಸು ಏಕ್ದಮ್ ಹಗುರವಾಗಿರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಮತ್ತು ಜೀವನದ ಉದ್ದೇಶದ ಬಗ್ಗೆ ಒಂದು ಅದ್ಭುತವಾದ ಸ್ಪಷ್ಟತೆ ಬಂದಿರುತ್ತೆ. ಇದು ಬರೀ ಹೊರಗಿನ ಯಶಸ್ಸಲ್ಲ, ಇದು ಒಳಗಿನ ಬದಲಾವಣೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ: ವರ್ಷದ ಕೊನೆಯಲ್ಲಿ ಏನನ್ನು ಸಾಧಿಸಲಾಯಿತು ಅಂತ ಲೆಕ್ಕ ಹಾಕೋದಕ್ಕಿಂತ ಈ ಇಡೀ ಪುನರ್ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಆದ ಬದಲಾವಣೆ ಏನು ಅಂತ ಯೋಚಿಸುವುದು ತುಂಬಾನೇ ಮುಖ್ಯ. ಯಾಕಂದ್ರೆ 2026ರ ನಿಜವಾದ ಗೆಲುವು ಇರೋದೇ ಆ ಆಂತರಿಕ ಬೆಳವಣಿಗೆಯಲ್ಲಿ.